ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಚಿಕೆ 156, ಅಧ್ಯಾಯ 102, ವಿಶಿಷ್ಟ ಭಾವಗಳಲ್ಲಿ. ಶ್ರೀರಾಮಕೃಷ್ಣರು ಕಾಮಾರಪುಕುರಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಿದ್ದಾಗ ನಡೆದ ಹಲವಾರು ಘಟನೆಗಳು ಬಹಳ ಸ್ವಾರಸ್ಯವಾಗಿವೆ. ಅವುಗಳಲ್ಲಿ ಒಂದೆರಡನ್ನು ಈಗ ನೋಡೋಣ. ಶ್ರೀರಾಮಕೃಷ್ಣರು ಅಜೀರ್ಣದಿಂದ ನರಳುತ್ತಿದ್ದ ಸಮಯ ಅದು. ಊಟಕ್ಕೆ ದ್ರವ ಪದಾರ್ಥ ಮಾತ್ರ. ಒಂದು ರಾತ್ರಿ ಎಂದಿನಂತೆ ಬಾರ್ಲಿ ಗಂಜಿ ಹಾಲು ಕುಡಿದು ಮಲಗಿದ್ದಾರೆ. ಮನೆ ಮಂದಿಯೂ ಮನೆಗೆಲಸ ಮುಗಿಸಿ ಮಲಗಿದ್ದಾರೆ. ಇದ್ದಕ್ಕಿದ್ದಂತೆ ನಡುರಾತ್ರಿಯ ವೇಳೆಯಲ್ಲಿ ಶ್ರೀರಾಮಕೃಷ್ಣರಿಗೆ ಎಚ್ಚರವಾಯಿತು. ಭಾವಾವೇಶಭರಿತರಾಗಿದ್ದಾರೆ. ತಮ್ಮ ಕೋಣೆಯಿಂದ ಹೊರಬಂದು ತೂರಾಡುತ್ತಾ ರಾಮಲಾಲನ ತಾಯಿಯೇ ಮೊದಲಾದ ಮನೆ ಹೆಂಗಸರನ್ನು ಕೂಗಿ ಕರೆದು ಕೇಳಿದರು, ಎಲ್ಲಿ ಎಲ್ಲರೂ ಮಲಗಿಬಿಟ್ಟಿರಾ? ನನಗೇನು ಊಟಗೀಟ ಹಾಕುವುದಿಲ್ಲವೇ? ರಾಮಲಾಲನ ತಾಯಿ, ಇದೇನಪ್ಪ ಹೀಗೆನ್ನುತ್ತಿದ್ದೀಯಾ? ನೀನು ಗಂಜಿ ಕುಡಿದೇ ಮಲಗಿದ್ದಲ್ಲವೇ? ಶ್ರೀರಾಮಕೃಷ್ಣರು, ಎಲ್ಲಿ ಕುಡಿದೆ? ನಾನು ಇದೀಗ ತಾನೇ ದಕ್ಷಿಣೇಶ್ವರದಿಂದ ಬರುತ್ತಿದ್ದೇನೆ. ನೀವು ನನಗೇನೂ ಕೊಡಲಿಲ್ಲವಲ್ಲ? ಸ್ತ್ರೀಯರೆಲ್ಲ ಅಚ್ಚರಿಯಿಂದ ಮುಖ ನೋಡಿಕೊಂಡರು. ಶ್ರೀರಾಮಕೃಷ್ಣರು ಈಗ ಯಾವುದೋ ದಿವ್ಯ ಭಾವದಲ್ಲಿದ್ದಾರೆ ಎಂಬುದೇನೋ ಅವರಿಗೆ ಅರ್ಥವಾಯಿತು. ಆದರೆ ಈ ಅಪರಾತ್ರಿಯಲ್ಲಿ ಏನು ಮಾಡುವುದು? ಮನೆಯಲ್ಲಿ ಅವರಿಗೆ ಕೊಡಲು ಯೋಗ್ಯವಾದ ತಿಂಡಿ ಪದಾರ್ಥವೇನೂ ಇಲ್ಲ. ರಾಮಲಾಲನ ತಾಯಿ ಸಂಕೋಚ ಪಡುತ್ತಲೇ ನುಡಿದಳು, ಏನು ಮಾಡಲಿ? ಮನೆಯಲ್ಲಿ ತಿಂಡಿಯೇನೂ ಇಲ್ಲವಲ್ಲ. ಪುರಿ ಮಾತ್ರ ಇದೆ, ಹೋಗಲಿ, ಅದನ್ನೇ ಸ್ವಲ್ಪ ತಿನ್ನುವೆಯಾ? ಅದನ್ನು ತಿಂದರೆ ಹೊಟ್ಟೆಗೂ ತೊಂದರೆಯಾಗುವುದಿಲ್ಲ. ಹೀಗೆನ್ನುತ್ತಾ ಒಂದು ತಟ್ಟೆಯಲ್ಲಿ ಪುರಿ ತಂದಿಟ್ಟಳು. ಶ್ರೀರಾಮಕೃಷ್ಣರು ಅದನ್ನು ಕಂಡು ಪುಟ್ಟ ಮಕ್ಕಳಂತೆ ಕೋಪಗೊಂಡು ಮುಖ ತಿರುಗಿಸಿ ಹೇಳಿದರು, ಈ ಪುರಿ ನಿನಗೇ ಇರಲಿ, ನನಗೆ ಬೇಡ. ಅವಳೆಂದಳು, ನೋಡು, ನಿನಗೆ ಆರೋಗ್ಯ ಸರಿಯಿಲ್ಲ. ಇನ್ನೇನನ್ನು ತಿಂದರೂ ನಿನ್ನ ಹೊಟ್ಟೆಗಾಗದು. ಅಲ್ಲದೆ ಏನನ್ನಾದರೂ ಕೊಂಡು ತರೋಣವೆಂದರೂ ಅಪರಾತ್ರಿ, ಅಂಗಡಿಗಳೆಲ್ಲ ಮುಚ್ಚಿವೆ. ಆದ್ದರಿಂದ ಈಗ ಸ್ವಲ್ಪ ಇದನ್ನೇ ತಿಂದಿರು. ನಾಳೆ ಬೆಳಗಾಗುತ್ತಲೇ ನಿನಗೆ ಬೇಕಾದ್ದು ಮಾಡಿಕೊಡುತ್ತೇನೆ. ಆದರೆ ಈ ಸಮಾಧಾನದ ಮಾತನ್ನೆಲ್ಲ ಕೇಳುವವರು ಯಾರು? ಹಠಮಾರಿ ಹುಡುಗರಂತೆ ಶ್ರೀರಾಮಕೃಷ್ಣರು ನಾನೀ ಪೂರಿಯನ್ನು ತಿನ್ನಲೊಲ್ಲೆ ಎಂದು ಪಟ್ಟಾಗಿ ಕುಳಿತು ಬಿಟ್ಟರು. ಬೇರೇನೂ ಉಪಾಯಗಾಣದೆ ಆಕೆ ರಾಮಲಾಲನನ್ನು ಎಬ್ಬಿಸಿದಳು. ಅವನು ಹತ್ತಿರದ ಅಂಗಡಿಗೆ ಹೋಗಿ ಎಷ್ಟೋ ಹೊತ್ತು ಗಟ್ಟಿಯಾಗಿ ಕೂಗಿ ಅಂಗಡಿಯವನನ್ನು ಎಬ್ಬಿಸಿ 1 ಕೆಜಿಯಷ್ಟು ಸಿಹಿ ತಿಂಡಿಯನ್ನು ಕೊಂಡು ತಂದ. ಆ ಸಿಹಿ ತಿಂಡಿಯೊಂದಿಗೆ ತಟ್ಟೆ ತುಂಬ ಪುರಿಯನ್ನಿಟ್ಟು ಕೊಟ್ಟಾಗ ಶ್ರೀರಾಮಕೃಷ್ಣರ ಆನಂದಕ್ಕೆ ಪಾರವೇ ಇಲ್ಲ. ಅಚ್ಚುಕಟ್ಟಾಗಿ ಕುಳಿತುಕೊಂಡು ಅಷ್ಟನ್ನೂ ತಿಂದು ಮುಗಿಸಿಯೇ ಬಿಟ್ಟರು. ಇದನ್ನು ಕಂಡು ಮನೆ ಮಂದಿಯೆಲ್ಲ ಬೆರಗಾಗಿ ಬಿಟ್ಟರು. ಜೊತೆಗೆ ಗಾಬರಿ ಹತ್ತಿಕೊಂಡಿತು. ಅಲ್ಲದೆ ಇನ್ನೇನು, ತಿಂಗಳಲ್ಲಿ 15 ದಿನ ಬಾರ್ಲಿ ಗಂಜಿಯಲ್ಲೇ ಇರುತ್ತಿದ್ದವರು ಈ ರಾತ್ರಿ ಉಂಡ ಮೇಲೂ ಮತ್ತೆ ಇಷ್ಟೊಂದನ್ನು ತಿಂದು ಬಿಟ್ಟರಲ್ಲ. ನಾಳೆ ದಿನ ಏನಾಗುವುದೋ? ಆದರೆ ಆಶ್ಚರ್ಯ, ಮರುದಿನ ಶ್ರೀರಾಮಕೃಷ್ಣರು ಎಂದಿಗಿಂತಲೂ ಹೆಚ್ಚು ಸೌಖ್ಯವಾಗಿಯೇ ಇದ್ದರು. ರಾತ್ರಿ ಅಷ್ಟೊಂದು ತಿಂದದ್ದರಿಂದ ಅವರ ಆರೋಗ್ಯ ಸ್ವಲ್ಪವೂ ಕೆಟ್ಟಿರಲಿಲ್ಲ. ಇನ್ನೊಮ್ಮೆ ಜಯರಾಂಬಾಟಿಯಲ್ಲಿ ಅವರಿದ್ದಾಗ ಇಂಥದೇ ಇನ್ನೊಂದು ಘಟನೆ ನಡೆಯಿತು. ಅಂದು ರಾತ್ರಿ ಎಲ್ಲರೂ ಊಟ ಮುಗಿಸಿ ಮಲಗಿದ್ದಾರೆ. ಗಾಢ ನಿದ್ರೆ ಆವರಿಸಿದೆ. ಆ ಹೊತ್ತಿಗೆ ಇದ್ದಕ್ಕಿದ್ದಂತೆ ಎದ್ದು ಶ್ರೀರಾಮಕೃಷ್ಣರು ಬಹಳ ಹಸಿವು ಎನ್ನುತ್ತಾ ಮನೆ ಮಂದಿಯನ್ನು ಎಬ್ಬಿಸಿದರು. ತಿನ್ನುವ ಪದಾರ್ಥವೇನೂ ಅಂದು ಮಿಕ್ಕಿರಲಿಲ್ಲ. ಇವರಿಗೀಗ ಏನು ಕೊಡುವುದು ಎಂಬ ಚಿಂತೆ, ಕಳವಳ ಹೆಂಗಸರಿಗೆ. ಆ ದಿನ ಮನೆಯಲ್ಲಿ ಪಿತೃಶ್ರಾದ್ದ ನಡೆದಿತ್ತು. ಬಂಧು ಬಳಗವೆಂದು ಬಹಳ ಜನ ಬಂದು ಹೋಗಿದ್ದರು. ಆದ್ದರಿಂದ ತಿನ್ನುವ ವಸ್ತುವೆಲ್ಲ ಖಾಲಿಯಾಗಿತ್ತು. ಆದರೆ ಒಂದು ತಪ್ಪಲೆಯಲ್ಲಿ ಅನ್ನ ಮಾತ್ರ ಮಿಕ್ಕಿತ್ತು. ಅದು ಹಳಸಬಾರದೆಂದು ನೀರು ಹಾಕಿಟ್ಟಿದ್ದರು. ಶಾರದಾದೇವಿಯವರು ತುಂಬ ಸಂಕೋಚದಿಂದ ನುಡಿದರು, ಒಳಗೆ ಸ್ವಲ್ಪ ಅನ್ನ ಬಿಟ್ಟರೆ ಇನ್ನೇನೂ ಇಲ್ಲ. ಶ್ರೀರಾಮಕೃಷ್ಣರು, ಚಿಂತೆ ಇಲ್ಲ, ಅದನ್ನೇ ತಂದುಕೊಡು. ಶ್ರೀ ಶಾರದಾದೇವಿ, ಆದರೆ ನೆಂಜಿಕೊಳ್ಳಲು ಏನು ಉಳಿದಿಲ್ಲವಲ್ಲ?
ಶ್ರೀರಾಮಕೃಷ್ಣರು, ಇಂದು ಮೀನಿನ ಪಲ್ಯವನ್ನೇನೋ ಮಾಡಿದ ನೆನಪು, ಅದೇನಾದರೂ ಮಿಕ್ಕಿರಬಹುದು, ಹೋಗಿ ಹುಡುಕಿ ನೋಡು. ಶ್ರೀ ಶಾರದಾದೇವಿಯವರು ಹುಡುಕಿ ನೋಡಿದರು. ನಿಜ, ಪಾತ್ರೆಯಲ್ಲಿ ಒಂದೇ ಒಂದು ಸಣ್ಣ ಮೀನು, ಜೊತೆಗೆ ಸ್ವಲ್ಪ ರಸ ಉಳಿದುಕೊಂಡಿತ್ತು. ಅದನ್ನು ಕಂಡು ಶ್ರೀರಾಮಕೃಷ್ಣರಿಗೆ ಸಂತೋಷವಾಯಿತು. ಅಷ್ಟೇ ಅಲ್ಲ, ಆ ಸಣ್ಣ ಮೀನನ್ನೇ ನಂಜಿಕೊಂಡು ಸುಮಾರು 2 ಸೇರಕ್ಕೆ ಅನ್ನವನ್ನು ತಿಂದು ತೃಪ್ತಿಯಾಯಿತೆಂದರು. ಶ್ರೀರಾಮಕೃಷ್ಣರ ಮಾನುಷ ಶರೀರ ಆ ಪಾಟಿ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವೇ? ಆದರೆ ಅದನ್ನು ತಿನ್ನುತ್ತಿದ್ದುದು ಮಾನುಷರೂಪಿ ರಾಮಕೃಷ್ಣರಲ್ಲ, ಬದಲಾಗಿ ಅವರೊಳಗೆ ಆವಿರ್ಭಾವಗೊಂಡಿದ್ದ ಆದ್ಯಾಶಕ್ತಿ ಎಂಬುದು ಅವರ ಒಂದು ಮಾತಿನಿಂದಲೇ ಸಾಬೀತಾಗುತ್ತದೆ. ಇನ್ನೊಮ್ಮೆ ಅವರು ಹೀಗೆ ಬೃಹತ್ ಪ್ರಮಾಣದ ಆಹಾರವನ್ನು ಸೇವಿಸುತ್ತಿದ್ದಾಗ ಅದನ್ನು ಬಡಿಸುತ್ತಿದ್ದ ಭಕ್ತೆಯೊಬ್ಬಳು ಅವಾಕ್ಕಾಗಿ ಅವರನ್ನೇ ನೋಡುತ್ತಾ ಕುಳಿತು ಬಿಟ್ಟಳು. ಅದನ್ನು ಗಮನಿಸಿದ ಶ್ರೀರಾಮಕೃಷ್ಣರು ಅವಳನ್ನು ಕೇಳಿದರು, ಇಲ್ಲಿ ಹೀಗೆ ತಿನ್ನುತ್ತಿರುವವರು ಯಾರು, ಹೇಳು ನೋಡೋಣ. ಅದಕ್ಕೆ ಅವಳೆಂದಳು, ನಿಮ್ಮ ಅಂತರಂಗದಲ್ಲಿ ಬೇರೆ ಯಾರೋ ಒಬ್ಬರು ಇರುವ ಹಾಗೆ, ಅವರೇ ಇದನ್ನು ತಿನ್ನುತ್ತಿರುವ ಹಾಗೆ ನನಗೆ ಭಾಸವಾಗುತ್ತಿದೆ. ಶ್ರೀರಾಮಕೃಷ್ಣರು ಮುಗುಳ್ನಗುತ್ತಾ ನುಡಿದರು, ನಿಜ, ನೀನೆಂದದ್ದು ಸರಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಶ್ರೀರಾಮಕೃಷ್ಣರೊಮ್ಮೆ ಸಿಹೋರಿಗೆ ಹೋಗಿದ್ದಾಗ ನಡೆದ ಘಟನೆಯನ್ನ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.